ಕಾರ್ತವೀರ್ಯಾರ್ಜುನ ಸ್ತೋತ್ರದಿಂದ ಆ ಪಠಣೆಯನ್ನ ಮಾಡೋದ್ರಿಂದ ಕಳೆದು ಹೋಗಿರುವಂತಹ ಎಲ್ಲ ವಸ್ತುಗಳು ನಿಮಗೆ ಆ ಭಗವಂತ ವಾಪಸ್ಸನ್ನ ಕೊಡಿಸ್ತಾನಂತೆ, ಯಾವುದರ ಮೂಲಕ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಹರಿ ಓಂ. ಬಹಳ ಅದ್ಭುತವಾಗಿರುವಂತಹ ಇವತ್ತಿನ ದಿವಸ ತುಂಬ ಕಳೆದು ಹೋಗಿರುವಂತಹ ಆ ಸಾಮಗ್ರಿಗಳು ನಿಮಗೆ ದೊರಕಬೇಕು ಅಂತ. ಸಾಮಾನ್ಯವಾಗಿ ಈ ಯುಗದಲ್ಲಿ ಏನಾದರೂ ಒಂದು ಸಾಮಗ್ರಿಗಳನ್ನು ನಾವು ಕಳೆದುಕೊಂಡರೆ ಎಲ್ಲರ ಮನಸ್ಸಿನಲ್ಲಿ ಬರುವಂತಹ ದೇವರು ಯಾರಪ್ಪ ಅಂತಂದ್ರೆ ಕಾರ್ತವೀರ್ಯಾರ್ಜುನ. ಪ್ರತಿಯೊಬ್ಬರಿಗೂ ಗೊತ್ತು, ಅವರ ಒಂದು ಸ್ತೋತ್ರ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಭಾಗ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಇವತ್ತಿನ ದಿವಸ ಅದೇ ವಿಚಾರಾತ್ಮಕವಾಗಿ ಒಂದು ಸ್ತೋತ್ರವನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಬಹಳ ಸುಲಭವಾಗಿರುವಂತಹ ಒಂದು ಸ್ತೋತ್ರ, ಜಾಸ್ತಿ ನಿಮಗೆ ಟೈಮ್ ಹಿಡಿಯೋದಿಲ್ಲ. 3 ನಿಮಿಷಗಳ ಕಾಲ ಮಾತ್ರ ಈ ಸ್ತೋತ್ರ ನಿಮಗೆ ಹೇಳಲಿಕ್ಕೆ ಆಗುತ್ತೆ. ಯಾಕಂದ್ರೆ ಈ ಸ್ತೋತ್ರವನ್ನ ಪಠಣೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಕಳೆದು ಹೋಗ್ಬಿಟ್ಟಿರುತ್ತೆ, ಮನೆಯಲ್ಲೇ ಇರುತ್ತೆ, ಆದ್ರೆ ನಿಮಗೆ ಸಿಗ್ತಾ ಇರೋದಿಲ್ಲ. ಕಾರ್ತವೀರ್ಯಾರ್ಜುನ ಸ್ತೋತ್ರದಿಂದ ಆ ಪಠಣೆಯನ್ನ ಮಾಡೋದ್ರಿಂದ ಕಳೆದು ಹೋಗಿರುವಂತಹ ಎಲ್ಲ ವಸ್ತುಗಳು ನಿಮಗೆ ಆ ಭಗವಂತ ವಾಪಸ್ಸನ್ನ ಕೊಡಿಸ್ತಾನಂತೆ, ಯಾವುದರ ಮೂಲಕ. ಅದೇ ನಿಮಗೆ ವಸ್ತು ಸಿಗಬೇಕು ಅಂತಿಲ್ಲ, ಯಾವುದಾದ್ರೂ ಮೂಲಕ ನಿಮಗೆ ಆ ವಸ್ತು ಸಿಗಬಹುದು, ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಆ ಕಾರ್ತವೀರ್ಯಾರ್ಜುನ ಸ್ತೋತ್ರ ತುಂಬಾ ಬಹಳ ಕಡಿಮೆ ತಗೊಳುತ್ತೆ. ಎಲ್ಲರಿಗೂ ಅನುಗ್ರಹ ಆಗಲಿ, ಎಲ್ಲರಿಗೂ ಕಳೆದು ಹೋಗಿರುವಂತಹ ವಸ್ತು ಸಿಗಲಿ ಅಂತ ಹೇಳಿ ಈ ಸ್ತೋತ್ರವನ್ನ ಪಠಣೆ ಮಾಡ್ತೀನಿ. ಕಾರ್ತವೀರ್ಯ ದ್ವಾದಶ ನಾಮ ಸ್ತೋತ್ರಂ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಕಾರ್ತವೀರ್ಯಃ ಖಲದ್ವೇಷಿ ಕೃತವೀರ್ಯಸುತೋ ಬಲಿ ಸಹಸ್ರಬಾಹು ಶತ್ರುಘ್ನೋ ರಕ್ತವಾಸಾ ಧನುರ್ಧರಃ ರಕ್ತಗಂಧೋ ರಕ್ತಮಾಲ್ಯೋ ರಾಜಾ ಸ್ಮಧುರಭೀಷ್ಟದಃ. ದ್ವಾದಶೀತಾನಿ ನಾಮಾನಿ ಕಾರ್ತವೀರ್ಯಸ್ಯ ಯಃ ಪಠೇತ್ ಸಂಪದಸ್ತತ್ರ ಜಾಯಂತೆ ಜನಸ್ತತ್ರ ವಶಂಗತಃ. ಅನಯತ್ಯಾಶು ದೂರಸ್ಥಂ ಕ್ಷೇಮಲಾಭಯತಂ ಪ್ರಿಯಂ ಸಹಸ್ರಬಾಹು ಶರಂ ಮಹಿತಂ ಸಚಾಪಂ ರಕ್ತಾಂಬರಂ ರಕ್ತಕಿರೀಟಕುಂಡಲಂ ಚೋರಾದಿದುಷ್ಟಭಜನಾಶಂ ಇಷ್ಟದಂತಂ ಧ್ಯಾಯೇತ್ ಮಹಾಬಲ ವಿಜೃಂಭಿತಂ ಕಾರ್ತವೀರ್ಯಂ ಯಸ್ಯ ಸ್ಮರಣ ಮಾತ್ರೇಣ ಸರ್ವದುಃಖ ಕ್ಷಯೋ ಭವೇತ್. ಯನ್ನಾಮಾನಿ ಮಹಾವೀರ್ಯ ಚಾರ್ಜುನ ಕೃತವೀರ್ಯವಾನ್ ಹೈಹಯಾಧಿಪತೆ ಸ್ತೋತ್ರಂ ಸಹಸ್ರವೃತಕಾಂತ್ಯಮಂ ವಾಂಛಿತಾರ್ಥಪ್ರದಂ ನೃಣಾಂ ಸ್ವರಾಜ್ಯಂ ಸುಕೃತಂ ಯದಿ ಇತಿ ಕಾರ್ತವೀರ್ಯ ದ್ವಾದಶ ನಾಮ ಸ್ತೋತ್ರಂ. ಬಹಳ ಅದ್ಭುತವಾಗಿರುವಂತಹ ತುಂಬಾ ಒಂದು 3 ನಿಮಿಷಗಳಲ್ಲಿ ಮುಗಿಯುವಂತಹ ಸ್ತೋತ್ರ. ಈ ಸ್ತೋತ್ರವನ್ನ ಪಠಣೆ ಮಾಡೋದ್ರಿಂದ ನಿಮಗೆ ಕಳೆದು ಹೋಗದ ವಸ್ತು ಸಿಗದೆ ಅಲ್ಲದೆ ನಿಮಗೆ ಕಷ್ಟಗಳೇನಾದ್ರೂ ಇದ್ದಿದ್ರೆ ಅದು ನಾಶ ಆಗುತ್ತೆ, ದುಃಖ ಕ್ಷಯ ಆಗುತ್ತೆ, ಸುಖ ಶಾಂತಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಆ ಕಾರ್ತವೀರ್ಯಾರ್ಜುನ ಸ್ತೋತ್ರವನ್ನ ಪ್ರತಿಯೊಬ್ಬರೂ ಪಠಣೆಯನ್ನ ಮಾಡಿ. ಈ ಸ್ತೋತ್ರ ನಿಮಗೆ ಬೇಕಾದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗ್ರೂಪಿನ ನಮ್ಮ ಒಂದು ಮಧ್ವಧರ್ಮ ವಾಹಿನಿ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನೀವು ಜಾಯಿನ್ ಆದ್ರೆ ನಿಮಗೆ ಅಲ್ಲಿ ನಾನು PDF ಅನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಹೇಳಿ, ನೀವು ಕಲ್ತ್ಕೊಳ್ಳಿ. ಏನಾದ್ರೂ ಕಳೆದು ಹೋದಂತ ಒಂದು ಸಂದರ್ಭದಲ್ಲಿ ಈ ಸ್ತೋತ್ರವನ್ನ ಪಠಣೆ ಮಾಡೋದ್ರಿಂದ ಆ ಭಗವಂತ ಅವನ ಅನುಗ್ರಹ ಮಾಡಿ ಆ ಸ್ತೋತ್ರವನ್ನ ಸಿಗೋಗೆ ಮಾಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿಧಿತಃ ಯದವೋಚ ಮಹಂತೇನ ನಿಯತಾಂ ಕಮಲಾಲಯೇ. ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಹರಯೇ ನಮಃ.